ವೆಲ್ಕಮ್ ಟು ಎವ್ರಿವನ್. ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್. ಇವತ್ತು ನಾವು ಒಂದು ಹನಿ ಎಣ್ಣೆಯನ್ನು ಯೂಸ್ ಮಾಡದೆ ಗೋಧಿ ಹಿಟ್ಟು, ಉಪ್ಪು ಮತ್ತು ನೀರಿನಿಂದ ಯಾವ ರೀತಿ ನಾವು ಮೃದುವಾದ, ಸಾಫ್ಟ್ ಆದ ಹಾಗೂ ಪದರಾಗಿರುವ ಚಪಾತಿಯನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನು ಎಲ್ಲ ರೆಸಿಪಿನೂ ನೀವು ನೋಡಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ಆಪ್ಷನ್ ಸಿಲೆಕ್ಟ್ ಮಾಡಿ, ಲೈಕ್ ಮಾಡಿ. ಅವಾಗ ನಾ ಹಾಕುವ ಎಲ್ಲ ರೆಸಿಪಿ ನೋಟಿಫಿಕೇಶನ್ ನಿಮಗೆ ಬಂದು ಸೇರುತ್ತೆ. ಎಲ್ಲರಿಗಿಂತ ಮುಂಚಿತವಾಗಿ ನೀವೇ ನೋಡಬಹುದು. ಹಾಗಾದ್ರೆ ತಡ ಯಾಕೆ, ರೆಡಿ ಮಾಡೋಣ. ಮೊದಲನೇದಾಗಿ ನಾವು ಯಾವುದಾದ್ರೂ ಮಾಡಬೇಕಂದ್ರೆ ನಮ್ಮ ಕೈ ತುಂಬ ನೀಟಾಗಿರಬೇಕು. ಎರಡನೇದಾಗಿ ಒಂದು ಪಾತ್ರೆಯನ್ನು ಇಟ್ಕೊಳ್ಳೋಣ, ಅದರಲ್ಲಿ ಜಲ್ಲಡಿ ಇಡೋಣ, ಹಿಟ್ಟನ್ನು ಸೋದಿಸ್ಕೊಳ್ಳೋಣ. ಇದು ತುಂಬಾ ಇಂಪಾರ್ಟೆಂಟ್. ಹಿಟ್ಟು ಸೋದಿಸ್ಬೇಕು ಅಂದರೆ ನಮಗೆ ನೀಟಾದಂಥ ಹಿಟ್ಟು ರೆಡಿ ಆಗುತ್ತೆ. ನಂತರ ಇದರಲ್ಲಿ 1/4 ಸ್ಪೂನ್ ಉಪ್ಪನ್ನು ಸೇರಿಸೋಣ, ಮಿಕ್ಸ್ ಮಾಡೋಣ. ನೋಡಿ, ನಾನು ಈ ಬೌಲಿನಿಂದ 2 ಬೌಲ್ ಹಿಟ್ಟನ್ನು ತಗೊಂಡಿದ್ದೀನಿ. 1/4 kg ಹಿಟ್ಟು. ಆ ಬೌಲಿನಿಂದ 1 ಬೌಲ್ ನೀರನ್ನು ತಗೊತಾ ಇದ್ದೀನಿ ನಾನು. ಇದನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡೋಣ. ನಾವು ತಗೊಂಡಿರುವ 1 ಬೌಲ್ ನೀರು ಖಾಲಿ ಆಯಿತು. ಇನ್ನೊಂದು 1/4 ಬೌಲ್ ನೀರನ್ನು ನಾನು ತಗೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸೋಣ. ನಾವು ಹಿಟ್ಟನ್ನು ಈ ರೀತಿ ಒತ್ತಿ ಕಲಿಸ್ಬೇಕು. ಆವಾಗ ನಮ್ಮದು ಚಪಾತಿ ಅನ್ನೋದು ಫ್ಲಫಿಯಾಗಿ, ಸ್ಮೂತಾಗಿ, ಹೋಳಿಗೆ ಅಷ್ಟು ಮೃದುವಾಗುತ್ತೆ, ಬಲೂನ್ ಹಾಗೆ ಉಬ್ಬುತ್ತೆ. ನಾವು ಹಿಟ್ಟು ಕಲಸೋದು ಮುಖ್ಯ, ತುಂಬಾ ಮೇನ್ ಇರುತ್ತೆ. ಎರಡನೇ ಪ್ರೊಸೀಜರ್ ಇದು. ಹಿಟ್ಟನ್ನು ತುಂಬ ಚೆನ್ನಾಗಿ ಕಲಿಸ್ಬೇಕು ನಾವು. ಹಿಟ್ಟು ನಾವು ಎಷ್ಟು ಚೆನ್ನಾಗಿ ನಾವು ಭಾರ ಹಾಕಿ ಕಲಿಸ್ತೀವಿ ಅಷ್ಟು ಚೆನ್ನಾಗಿ ನಮಗೆ ಈ ಚಪಾತಿ ಅನ್ನೋದು ರೆಡಿ ಆಗುತ್ತೆ. ನೋಡಿ, ಈ ಥರ ನಾವು ಪ್ರೆಸ್ ಮಾಡಿ ನೀಟಾಗಿ ಒಂದು 2 ನಿಮಿಷ ಆದರೂ ಈ ಥರ ನಾವು ಪ್ರೆಸ್ ಮಾಡಿ ಹಿಟ್ಟನ್ನು ನಾವು ಕಲಿಸ್ಬೇಕಾಗತ್ತೆ. ಈ ಥರ ನಾವು ಮಿದ್ದಿ ಹಿಟ್ಟನ್ನು ಪ್ರಿಪೇರ್ ಮಾಡೋಣ. ಇಲ್ಲಿ ನೋಡಿ, ಇವಾಗ ಇದು ಹಿಟ್ಟು ಈ ಥರ ಸಾಫ್ಟ್ ಆಗಿರಬೇಕು. ನೋಡ್ತಾ ಇದ್ದೀರಲ್ವ, ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಇವಾಗ ನಿಮಗಿದು ರೆಡಿ ಆಯಿತು. ಇದನ್ನೊಂದು ಲಿಡ್ ಕ್ಲೋಸ್ ಮಾಡಿಬಿಡೋಣ. ಇದಕ್ಕೆ ಒಂದು 15 ನಿಮಿಷ ರೆಸ್ಟ್ ಮಾಡ್ಲಿಕ್ಕೆ ಬಿಡೋಣ. ಅಷ್ಟರಲ್ಲಿ ಅದು ಹಿಟ್ಟು ಸೆಟ್ ಆಗುತ್ತೆ. 15 ನಿಮಿಷ ಆಯಿತು. ಇವಾಗ ಹಿಟ್ಟು ರೆಡಿಯಾಗಿದೆ. ಸ್ಮೂತ್ ಆಗಿರುವಂಥ ಹಿಟ್ಟು ರೆಡಿಯಾಗಿದೆ. ನೋಡಿ, ಇವಾಗ ನಾವು ಕೈಯಿಂದ ನೀಟಾಗಿ ಹೀಗೆ ಮಿದಿಯೋಣ. ಒಂದು ಹನಿನೂ ಎಣ್ಣೆ ಹಾಕದೇನೆ ಹಾಗೆ ಮಿದಿತಾ ಇದ್ದೀನಿ ನೋಡಿ ನಾನು. ಇವಾಗ ಇದನ್ನು ಉಳ್ಳೆಯನ್ನು ಹಾಕೋಣ. ಇದು ಡಯಟ್ ಫುಡ್ ಅಂತಲೇ ಹೇಳ್ಬೋದು ನಾವು. ನಮಗೆ ಎಣ್ಣೆ ತಿನ್ನಬೇಡ ಅಂತ ಹೇಳ್ತಾರೆ. ತುಂಬ ಜನರಿಗೆ ಎಣ್ಣೆಯನ್ನು ಐಟಮ್ ತಿಂದುಬಿಟ್ರೆ ಕಾಲು ನೋವು, ಮಂಡಿ ನೋವು, ಮೈಕೈ ನೋವು ಎಲ್ಲ ಊತ ಬರೋ ಸ್ಟಾರ್ಟ್ ಆಗ್ತಿರುತ್ತೆ. ಅಂಥವ್ರಿಗೆಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ. ಈಗ ನಾವು ತೊಗೊಂಡಿರುವ 1/4 kg ಹಿಟ್ಟಿನಲ್ಲಿ 8 ಉಳ್ಳೆಗಳಾಗಿವೆ ನೋಡಿ. ಇದನ್ನು ಗುಂಡಕ್ಕೆ ಮಾಡಿಬಿಟ್ಟು ಹೀಗೆ ಎಲ್ಲನೂ ಗುಂಡಕ್ಕೆ ಮಾಡಿ ನಾವು 1 ಉಳ್ಳೆಯನ್ನು ತಗೊಂಡು ಮಿಕ್ಕಿದ ಉಳ್ಳೆನ ಮುಚ್ಚಿಟ್ಬಿಡೋಣ. ಡ್ರೈ ಆಗಬಾರ್ದು. ಒಂದು ಉಳ್ಳಿ ತೊಗೊಂಡು ಹಿಟ್ಟಿನಾಗ ಹಿಂಗೆ ಡಿಪ್ ಮಾಡಿ ತಿಕ್ಕುದ್ರಿ. ಇದಕ್ಕೆ ನಾನು ಪದರ್ನಾಗ ಎಣ್ಣೆ ಹಾಕಂಗಿಲ್ರಿ, ಪದರ್ ಹಾಕಾಕತ್ತಿಲ್ರಿ, ಹಾಗೆ ತಿಕ್ತೀನಿ ರೀ. ಹ್ಯಾಂಗೆ ಉಬ್ಬತೈತಂತ ನಿಮಗೆ ತೋರಿಸ್ತೀನಂತ್ರಿ. ನಾವು ಎಣ್ಣೆ ಗಿಣ್ಣೆ ಪದರ್ನಾಗ ಏನು ಹಾಕದನ ನಾವು ಚಪಾತಿ ಯಾವ ಥರ ಸಾಫ್ಟಾಗಿ ಮಾಡಬೇಕು, ಎಷ್ಟು ಮೃದು ಆಗಿರಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ. ಪದರ್ ಹಾಕಿಲ್ರಿ, ಎಣ್ಣೆ ಹಾಕಿಲ್ರಿ ನಾನು ಪದರ್ನ್ಯಾಗ. ಬರೀ ಉಳ್ಳಿ ಇಟ್ಕೊಂಡು ನಾನು ಚಪಾತಿನ ತಿಕ್ಕಾಕತ್ತೇನೆ ನೋಡ್ರಿ. ಹಿಂಗೆ ನಾವು ಕೈಯಿಂದ ತಿರುಗಿಸೋದು ಬೇಡ್ರಿ. ನಾವು ಹಿಂಗೆ ಲಟ್ಟುಣಿಗೆಯಿಂದನ ನಾವು ತಿರುಗಿಸಿದ್ರೆ ಅದ ತಿರುಗ್ತೈತ್ರಿ. ಹಿಂಗೆ ತಿರುಗಿಸ್ಬೇಕ್ರಿ. ನಾವು ಲೈಟಾಗಿ ಹಿಂಗೆ ತಿರುಗಿಸ್ಬಿಡ್ಬೇಕ್ರಿ. ನಮಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ಮಾಡ್ಕೊಳ್ಳೋಣ್ರಿ. ನೋಡ್ರಿ, ನಾವು ಇಷ್ಟು ದೊಡ್ಡದು ಮಾಡ್ಕೊಂಡಿವಿ, ನಮಗೆ ಸಾಕ್ರಿ. ಭಾಳ ತೆಳ್ಳಗಿರಬಾರ್ದು, ಭಾಳ ದಪ್ಪನೇ ಇರಬಾರ್ದ್ರಿ. ಇಷ್ಟು ಇರ್ಬೇಕು ನಮಗೆ. ಇಲ್ಲಿ ನೋಡ್ರಿ, ಇಷ್ಟಿದ್ರೆ ಸಾಕ್ರಿ ನಮಗೆ. ಕಾಣಕತ್ತೈತಲ್ರಿ, ಇಷ್ಟು ಇರ್ಬೇಕ್ರಿ. ಇವಾಗ ಇದು ರೆಡಿ ಆಯ್ತ್ರಿ. ಇದನ್ನು ಸುಟ್ಕೊಂಬಂದ್ಬಿಡೋಣ್ರಿ. ಗ್ಯಾಸ್ ಹಚ್ಚಿಬಿಟ್ಟು ಹಂಚನ್ನು ಕಾಯಕ್ಕಿಟ್ಟಿದ್ದೇನೆ. ಅದರಲ್ಲಿ ಚಪಾತಿ ಹಾಕಿ ನಿಧಾನಾಗಿ ಫ್ರೈ ಮಾಡೋಣ. ನೋಡಿ, ಹಾಕಿದ ತಕ್ಷಣ ನಾವು ಕೈ ಬೆರಳಿನಿಂದನೇ ಹೀಗೆ ಆಡಿಸ್ಬೇಕು. ಒಂದೇ ಸಾರಿ ನಾವು
ಚೆನ್ನಾಗಿ ಸುಟ್ಟು ಹೊಳ್ಳಿ ಸಾಕಬಾರ್ದು, ಅರ್ಧಂಬರ್ಧ ಸುಡಬೇಕು. ನಮ್ಗೆ ಅದೇನು ಹಸಿನೇ ಇರುತ್ತೆ, ತುಂಬಾ ಹಸಿ ಇರುತ್ತೆ. ಆವಾಗೆ ನಾವು ಅದನ್ನು ತಿರುಗಿಸಿ ಹಾಕಬೇಕು. ತುಂಬಾ ಸಾಫ್ಟ್ ಆಗಿರುತ್ತೆ, ತುಂಬಾ ಸ್ಮೂತ್ ಆಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಎಣ್ಣೆ ಬೆಣ್ಣೆ ತುಪ್ಪ ಏನೂ ಹಾಕದೇನೆ ನಾವು ಸಾಫ್ಟ್ ಆಗಿರುವಂಥ ಚಪಾತಿಯನ್ನು ಹೇಗೆ ಮಾಡೋದಂತ ನೋಡ್ತಿರಲ್ವಾ. ಸ್ವಲ್ಪ ಹೀಗೆ ಗುಳ್ಳೆ ಬರುತ್ತೆ ನೋಡಿ, ಅವಾಗ ನಾವು ಅದನ್ನು ಹೊಳ್ಳಿಸಿ ಹಾಕ್ಬಿಡ್ಬೇಕು. ನಿಮಗೆ ಗೊತ್ತಾಗುತ್ತೆ, ಮೇಲೆ ಸ್ವಲ್ಪನೇ ಗುಳ್ಳೆ ಬರ್ತಿರುತ್ತೆ, ಅವಾಗ ಹೊಳ್ಳಿಸಿ ಹಾಕ್ಬಿಡ್ಬೇಕು. ಇಲ್ಲಿ ನೋಡಿ ಅದು ಉಬ್ಬುತ್ತಾ ಇದೆ ಅಲ್ವಾ, ಎಲ್ಲೋ ಒಂದು ಕಡೆ ಓಪನ್ ಆಗಿಬಿಡುತ್ತೆ. ಹುಷಾರು ನೀವು. ಇಲ್ಲಿ ನೋಡಿ ಯಾಕೆ ಗಾಳಿ ಹೋಗ್ತಾ ಇದೆ ಅಂತ. ಆ ಗಾಳಿ ಕಡೆ ನೀವೇನಾದರೂ ಕೈ ಇದ್ಬಿಟ್ರೆ ನಿಮ್ಮ ಕೈಗೆ ಉಗ ಬಂದು ಕೈ ಬಾವು ಬರುತ್ತೆ. ಹುಷಾರಾಗಿ ನೀವು ಚಪಾತಿಯನ್ನು ಸುಡಿ. ಇಲ್ಲಿ ನೋಡಿ ಏನು ಹಾಕ್ದೇನೆ ನಮ್ಮದು ಸ್ಮೂತ್ ಆಗಿರುವಂಥ ಸಾಫ್ಟ್ ಆಗಿರುವಂಥ ಪದರಾಗಿರುವಂಥ ಚಪಾತಿನ ಹೇಗೆ ಮಾಡೋದಂತ ನೋಡಿದ್ರಿ ಅಲ್ವಾ. ನೋಡಿ ಹೇಗೆ ಪದರಾಗಿದೆ ಅಂತ. ಈ ಪದರಾಗಿರುವಂಥ ಸ್ಮೂತ್ ಆಗಿರುವಂಥ ಚಪಾತಿ, ಡಯಟ್ ಚಪಾತಿ ನಿಮಗೆ ಇಷ್ಟ ಆಯಿತು ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ದರೆ ಬಂಧು ಸರ್ಕಲ್ಗೆ ತಿಳಿಸೋದನ್ನು ಮರಿಬೇಡಿ. ಒಂದು ಲೈಕ್ ಕೊಡಿ. ತಪ್ಪದೇ ಹೇಗಿತ್ತು ಅಂತ ತಿಳಿಸಿ. ಇನ್ನೊಂದು ರೆಸಿಪಿಯಲ್ಲಿ ನಿಮ್ಮ ಭೇಟಿಯಾಗೋಣ. ಅಲ್ಲಿವರೆಗೆ ಬಾಯ್ ಬಾಯ್.